ತುಂಬ ಚರ್ಬಿ ಜಾಸ್ತಿ ಆಗೋಗಿದೆ ಕಲ್ಯಾಣಿ ನಿನಗೆ. ಯಾರು ಮಾತಾಡ್ತಿರೋದು? ಇಷ್ಟು ದಿನ ನೀನು ಹಿತೈಷಿ ಆಗಿದ್ದೆ, ಆದ್ರೆ ಈಗ ಶತ್ರು ಅನ್ಕೋ. ಯಾರು ಅಂತ ಹೇಳಿದ್ರೆ ಮಾತಾಡ್ತೀನಿ, ಇಲ್ಲ ಕಾಲ್ ಕಟ್ ಮಾಡ್ತೀನಿ. ನೀನು ಅಷ್ಟು ಸುಲಭವಾಗಿ ಕಾಲ್ ಕಟ್ ಮಾಡಕ್ಕೆ ನಾನು ಬಿಡಲ್ಲ ಕಲ್ಯಾಣಿ. ಯಾಕೆ ಅಂದರೆ ನೀನು ಕೃಷ್ಣನ್ ಕೊಲ್ಲೋಕೆ ಸುಪಾರಿ ಕೊಟ್ಟಿದ್ದೆ, ನೆನಪಿದ್ಯಾ? ಏನು ಮಾತಾಡ್ತಾ ಇದೆಯಾ ನೀನು? ರಾಂಗ್ ನಂಬರ್. ರಾಂಗ್ ನಂಬರಾ? ರಾಂಗ್ ನಂಬರ್ ನಂದಲ್ಲ ಕಲ್ಯಾಣಿ, ನೀನೇ ರಾಂಗ್ ನಂಬರು. ನೀನು ಸುಪಾರಿ ಕೊಟ್ಟಿದ್ದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ನಾನು ಕೊಡೋ ಪ್ರೂಫ್ ನೋಡಿದ್ರೆ ಮದ ಏರಿರೋ ನಿನ್ನ ತಲೆಗೆ ಸಣ್ಣ ನೀರು ಸುರಿದಂಗೆ ಆಗುತ್ತೆ. ಏನು ಬೇಕು ನಿಮಗೆ? ನನ್ನಿಂದ ಏನಾಗಬೇಕು? ನನಗೇನಾಗಬೇಕಾ? ಕೊಬ್ಬಿಳಿಬೇಕು ನಿನಗೆ. ಪೂಜೆನ ತುಂಬ ಶ್ರದ್ಧೆಯಿಂದ ಮಾಡು ಕಲ್ಯಾಣಿ. ನಾನು ಕಳಿಸೋ ಪ್ರೂಫಿಂದ ಆ ದೇವ್ರೇನಾದರೂ ಕರುಣೆ ತೋರಿಸಿ ನಿನ್ನ ಬಚಾವ್ ಮಾಡ್ತಾನ ನೋಡೋಣ. ಹಲೋ ಶಂಕರಣ್ಣ, ಯಾವುದೋ ಒಂದು ಕಾಲ್ ಬಂದಿತ್ತು, ಯಾವುದೋ ಅನ್ನೋನ್ ನಂಬರು. ಕೃಷ್ಣಂಗೆ ಸುಪಾರಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆ ಅಂತ ಬೆದರಿಕೆ ಹಾಕ್ತಿದ್ದಾರೆ. ನನ್ಗೆ ಯಾಕೋ ತುಂಬ ಭಯ ಆಗ್ತಿದಣ್ಣ. ಮನೆಯವ್ರಿಗೆ ಏನಾದರೂ ವಿಷಯ ಗೊತ್ತಾದ್ರೆ ಅಷ್ಟೇ ಕತೆ, ಎಲ್ಲ ಮುಗ್ದೋಯ್ತು. ಯಾವ ನಂಬರಿಂದ ಕಾಲ್ ಬಂತು? ತಕ್ಷಣ ನನಗೆ ಕಳಿಸು. ನೀನೇನು ತಲೆ ಕೆಡ್ಸ್ಕೊಬೇಡ ಕಲ್ಯಾಣಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ನಾನು ನೋಡ್ಕೊಳ್ತೀನಿ, ಹೆದರ್ಕೋಬೇಡ. ಸರಿ ಅಣ್ಣ, ಇವಾಗಲೇ ಕಳಿಸ್ತೀನಿ. ಅಕ್ಕ, ಯಾಕೆ ಟೆನ್ಷನ್ ಆಗಿದ್ಯಾ? ಸರಿ, ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನಿನ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ನೀನ್ ನೋಡಿದ್ರೆ ಹಿಂಗ್ ನಿಂತ್ಕೊಂಡಿದ್ಯಲ್ಲ, ಬೇಗ ಬಾ, ಲೇಟ್ ಆಯ್ತು. ಅಕ್ಕ ಬೇಗ ಬಾ. ಹಾ, ದಯವಿಟ್ಟು ಪ್ರಸಾದ ತಗೊಂಡು ಆ ನಂತರ ಹೊರಡಬೇಕು. ಖಂಡಿತ. ಅಕ್ಕ, ಏನೇ ಸುಮ್ಮನೆ ಹಂಗೆ ನಿಂತ್ಬಿಟ್ಟೆ? ನೀನು ಮತ್ತೆ ಬಾವ ಸೇರಿ ಗಿಫ್ಟ್ ಓಪನ್ ಮಾಡೆ. ಬಳೆನೋ ವಾಚೋ ಏನೋ ಇರುತ್ತೆ ಭವ್ಯ, ಆಮೇಲೆ ಓಪನ್ ಮಾಡಿದ್ರಾಯ್ತು. ಆಮೇಲೆಲ್ಲ ಯಾಕೆ ಅಕ್ಕ? ಪಾಪ ಪೂಜೆಗೆ ಬಂದಿರೋರು ಪ್ರೀತಿಯಿಂದ ಕೊಟ್ಟಿರೋ ಕಣೆ, ಈಗಲೇ ಓಪನ್ ಮಾಡೆ. ಏನೇ ಒಳ್ಳೆ ಚಿಕ್ಕ ಮಕ್ಳ ತರ ಕೊಟ್ಟಿರೋ ಗಿಫ್ಟ್ನ ಇಲ್ಲೇ ಓಪನ್ ಮಾಡೋ ಅಂತೀಯಲ್ಲ, ಹೋಗೆ. ಅತ್ತಿಗೆ, ಅದರಲ್ಲಿ ಏನಿದೆ, ಏನು ಬಂದಿದೆ ಅಂತ ನೋಡೋಣ ಮಾಡಿ. ಕಲ್ಯಾಣಿ, ಏನೋ ಮಾಮೂಲಿ ಗಿಫ್ಟೇ ಇರುತ್ತೆ, ಎಲ್ಲರೂ ಪೂಜೆಗೆ ಕೊಡೋ ಥರ ಗಣೇಶನೋ ಇಲ್ಲ ಕಾಫಿ ಕಪ್ಪೋ ಇರುತ್ತೆ. ಪ್ರಸಾದ ತಣ್ಣಗಾಗೋಗುತ್ತೆ. ನಡೀರಿ, ಎಲ್ಲರೂ ಫಸ್ಟ್ ಊಟ ಮಾಡೋಣ. ಏ ಅಕ್ಕ, ಗಿಫ್ಟ್ಸ್ ಅಂದಮೇಲೆ ಓಪನ್ ಮಾಡಲೇಬೇಕು ಕಣೆ. ಎಷ್ಟೇ ದೊಡ್ಡವರಾದರೂ ಎಷ್ಟೇ ದುಡ್ಡಿರೋರಾದರೂ ಈ ಫಂಕ್ಷನಲ್ಲಿ ಕೊಟ್ಟಿರೋ ಗಿಫ್ಟ್ ಇದೆಯಲ್ಲ, ಅದನ್ನು ಓಪನ್ ಮಾಡೋದ್ರಲ್ಲಿರೋ ಮಜಾ ಇನ್ಯಾವುದೂ ಕೊಡಲ್ಲ ಅಕ್ಕ. ಕೊಡು, ನಾನೇ ನೋಡ್ತೀನಿ ಏನಿದೆ ಅಂತ. ಒಂದು ನಿಮಿಷ, ಮೊದಲು ನಾನು ತಂದಿರೋ ಗಿಫ್ಟ್ನ ಓಪನ್ ಮಾಡಿ. ಮಗಳು ಅಳಿಯಾಗೆ ಅಂತ ಏನೋ ಸ್ಪೆಷಲ್ ಆಗಿ ತಂದಿದ್ದೀನಿ. ಓಪನ್ ಮಾಡಮ್ಮ. ಇಷ್ಟ ಆಯ್ತಾ ಪುಟ? ನಮ್ಮ ಕಲ್ಯಾಣಿ 7 ವರ್ಷದವಳಿದ್ದಾಗ ತೆಗ್ದಿದ್ದ ಫೋಟೋ ಇದು. ಏನೋ ವಸ್ತುಗಳನ್ನು ತೆಗಿತಿರುವಾಗ ಇದು ಸಿಕ್ತು.
ಈಗಲೂ ಅದೇ ಮುಗ್ಧತೆ ಇದೆ. ಅದೇ ಮುಗ್ಧತೆ ಈ ಮನೇಲೂ ಮುಂದುವರಿಲಿ ಅಂತ ಈ ಫೋಟೋನ ನಿನಗೆ ಕೊಡ್ತಾ ಇದ್ದೀನಿ ಕಲ್ಯಾಣಿ. ನಂಗೆ ಈ ಬಟ್ಟೆ ಈಗಲೂ ನೆನಪಿದೆ ಅಮ್ಮ. ಈ ಬಟ್ಟೆ ಹಾಕಲ್ಲ ಚುಚ್ಚುತ್ತೆ ಅಂತ ಅದು ಎಷ್ಟು ಹಠ ಮಾಡಿದ್ದೆ. ನನಗಿದು ಬೇಡವೇ ಬೇಡ ಅಂತ 20 ನಿಮಿಷ ಹತ್ತಿದ್ದೆ. ನೀನು ಯಾವಾಗಲೂ ಹಾಗೆ ಅಲ್ವಾ ಕಲ್ಯಾಣಿ? ನಿನ್ನ ಹಠನ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರಿಂದಲೂ ತಡೆಯೋಕ್ಕಾಗ್ತಿಲ್ಲ. ಏಯ್, ಸುತ್ತಿ ಬಳಸಿ ಮಾತಾಡಬೇಡ. ಅದೇನು ಅಂತ ನಂಗೆ ನೇರವಾಗಿ ಹೇಳು. ಇವಳಿದಳಲ್ಲ ಈ ರಾಕ್ಷಸೆ. ಏಯ್, ಹಾಗೆಲ್ಲ ಮಾತಾಡಬೇಡ. ನಾನು ಅಂತೀನಿ, ರಾಕ್ಷಸಿ ಅಂತಾನೆ ಅಂತೀನಿ. ನನ್ನ ತಮ್ಮ ಕೃಷ್ಣನೇ ಕೊಳ್ಳಕ್ಕೆ ಟ್ರೈ ಮಾಡಿದಾಳಪ್ಪ ಇವಳು. ಇವಳು ಮತ್ತೆ ಇವಳು ಗ್ಯಾಂಗ್ ಸೇರ್ಕೊಂಡು ಕೃಷ್ಣನೇ ಮುಗ್ಸಕ್ಕೆ ಸ್ಕೆಚ್ ಹಾಕಿದ್ದಾರೆ. ಅದಕ್ಕೆ ಸಾಕ್ಷಿ ಈ ಬಾಕ್ಸ್ ಅಲ್ಲಿ ಇದೆ ನಮಗೆ ಇವತ್ತು ಸಿಕ್ಕಿರೋ ಗಿಫ್ಟು. ನನ್ನ ತಮ್ಮನ್ ಕೊಲ್ಲಕ್ಕೆ ಸುಪಾರಿ ಕೊಟ್ಟಿದ್ಯಾ ಕಲ್ಯಾಣಿ ನೀನು?